ಅವಾಗ ಫುಲ್ಲು ನೂಕುಗಳಾಯ್ತು. ನಂಗೆ ಬಿದ್ದ ಮೇಲೂ ಅಲ್ಲಿ ಹಿಂಗಡೆಯಿಂದ ಜನ ಕೂಗ್ತಿದ್ದಾರೆ, ಗೇಟ್ ಹಾಕ್ರು, ಇಲ್ಲಿ ಆಗ್ತಿಲ್ಲ ಅಂತ. ಆದರೂ ಅವ್ರು ಗೇಟ್ ಕೂಡ ಹಾಕಿಲ್ಲ, ಏನೂ ಮಾಡಿಲ್ಲ. ಅಲ್ಲಿ ಬಿದ್ದ ಮೇಲೆಲ್ಲ ಒಂದು ಪೊಲೀಸರು ಇರಲಿಲ್ಲ, ಯಾರೂ ಇರಲಿಲ್ಲ. ಬಿದ್ದ ಮೇಲಲ್ಲಿ ಅಲ್ಲಿರೋ ಟ್ರಾಫಿಕ್ ಪೊಲೀಸ್ ಬಂದು ಒಂದು ಆ್ಯಂಬುಲೆನ್ಸ್ ಇರಲಿಲ್ಲ, ಏನೂ ಇರಲಿಲ್ಲ ಅಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ. ಅಲ್ಲಿ ಬಂದಿರೋ ಗಾಡಿಯಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ತುಂಬ ದೊಡ್ಡ ಅನಾಹುತ. ಏನೂ ಇಲ್ಲ, ಅವರು ಹೇಳಿದಾರಲ್ಲ. ಈಗ ಹೇಳಿದ್ದು ಅವನು ಪ್ರತ್ಯಕ್ಷದರ್ಶಿ, ಅದ್ರ ಜೊತೆಗೆ ಅವನು ಕೈ ಹಿಡ್ಕೊಂಡಿದ್ದು ಅವರ ಜೊತೆಗೆ ಇಬ್ಬರು ಸೇರಿ ಬಿದ್ದಿದ್ದಾರೆ. ಇವನನ್ನು ಒಂದು ಲೇಡೀಸು ಭುಜಕ್ಕೆ ಕೈ ಹಾಕಿ ಎಳೆದ ನಿಮಿತ್ತ ಇವನು ಬದುಕಿದ್ದಾನೆ. ಇಲ್ಲ ಅಂದ್ಬಿಟ್ರೆ ಅದ್ರ ಜೊತೆಗೆ ಇವನು ಹೋಗುವಂಥ ಸಾಧ್ಯತೆ ಇತ್ತು. ಸರ್ಕಾರಕ್ಕೆ ನಾವು ಏನು ಹೇಳೋಣ? ನಾವು ಹೇಳಿದರೆ ಏನು ಪ್ರಯೋಜನ ಇದೆ? ಹೋದ ಜೀವ ಬರುತ್ತಾ ಈಗ? ಮತ್ತೆ ಯಾವತ್ತು ಯಾರೂ ಅದನ್ನು ನಿರೀಕ್ಷೆ ಮಾಡೋದಿಲ್ಲ. ಅವಾಗ ಫುಲ್ಲು ನೂಕುಗಳಾಯ್ತು. ನಂಗೆ ಬಿದ್ದ ಮೇಲೂ ಅಲ್ಲಿ ಹಿಂಗಡೆಯಿಂದ ಜನ ಕೂಗ್ತಿದ್ದಾರೆ, ಗೇಟ್ ಹಾಕ್ರು, ಇಲ್ಲಿ ಆಗ್ತಿಲ್ಲ ಅಂತ. ಆದರೂ ಅವ್ರು ಗೇಟ್ ಕೂಡ ಹಾಕಿಲ್ಲ, ಏನೂ ಮಾಡಿಲ್ಲ. ಅಲ್ಲಿ ಬಿದ್ದ ಮೇಲೆಲ್ಲ ಒಂದು ಪೊಲೀಸರು ಇರಲಿಲ್ಲ, ಯಾರೂ ಇರಲಿಲ್ಲ. ಬಿದ್ದ ಮೇಲಲ್ಲಿ ಅಲ್ಲಿರೋ ಟ್ರಾಫಿಕ್ ಪೊಲೀಸ್ ಬಂದು ಒಂದು ಆ್ಯಂಬುಲೆನ್ಸ್ ಇರಲಿಲ್ಲ, ಏನೂ ಇರಲಿಲ್ಲ ಅಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ. ಅಲ್ಲಿ ಬಂದಿರೋ ಗಾಡಿಯಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ತುಂಬ ದೊಡ್ಡ ಅನಾಹುತ. ಏನೂ ಇಲ್ಲ, ಅವರು ಹೇಳಿದಾರಲ್ಲ. ಈಗ ಹೇಳಿದ್ದು ಅವನು ಪ್ರತ್ಯಕ್ಷದರ್ಶಿ, ಅದ್ರ ಜೊತೆಗೆ ಅವನು ಕೈ ಹಿಡ್ಕೊಂಡಿದ್ದು ಅವರ ಜೊತೆಗೆ ಇಬ್ಬರು ಸೇರಿ ಬಿದ್ದಿದ್ದಾರೆ. ಇವನನ್ನು ಒಂದು ಲೇಡೀಸು ಭುಜಕ್ಕೆ ಕೈ ಹಾಕಿ ಎಳೆದ ನಿಮಿತ್ತ ಇವನು ಬದುಕಿದ್ದಾನೆ. ಇಲ್ಲ ಅಂದ್ಬಿಟ್ರೆ ಅದ್ರ ಜೊತೆಗೆ ಇವನು ಹೋಗುವಂಥ ಸಾಧ್ಯತೆ ಇತ್ತು. ಸರ್ಕಾರಕ್ಕೆ ನಾವು ಏನು ಹೇಳೋಣ? ನಾವು ಹೇಳಿದರೆ ಏನು ಪ್ರಯೋಜನ ಇದೆ? ಹೋದ ಜೀವ ಬರುತ್ತಾ ಈಗ? ಮತ್ತೆ ಯಾವತ್ತು ಯಾರೂ ಅದನ್ನು ನಿರೀಕ್ಷೆ ಮಾಡೋದಿಲ್ಲ.